ಒಬ್ಬ ಸುರೇಶ್ ಅಂತ ಇದ್ದ, ಮತ್ತೊಬ್ಬ ಗಣೇಶ್ ಅಂತ ಇದ್ದ. ಇಬ್ಬರು ಕೂಡ ಸೇಮ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು. ದಟ್ ಮೀನ್ಸ್ ಇವನು HDFC ಬೈ ಮಾಡಿದರೆ ಇವನು ಕೂಡ HDFC ಬೈ ಮಾಡ್ತಿದ್ದ, ಇವನು ICICI ಬೈ ಮಾಡಿದರೆ ಇವರು ಕೂಡ ICICI ಬೈ ಮಾಡ್ತಿದ್ರು. ಫೈನ್. ಸೊ ಇಬ್ಬರದು ಕೂಡ ಏನಿತ್ತು, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇತ್ತು. ಏನೇ ಆಗಲಿ ನಾನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಇನ್ವೆಸ್ಟಿಂಗ್ ಮಾಡ್ತೀನಿ ಅಂತ. ಕ್ಲಿಯರ್. ಬಟ್ ಇದರಲ್ಲಿ ಸುರೇಶ್ ಏನು ಗೊತ್ತುಂಟಾ, ಇವನು ಡೈಲಿ ಬೇಸಿಸಲ್ಲಿ ಚೆಕ್ ಮಾಡ್ತಾ ಇರ್ತಾನೆ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಇವತ್ತು HDFC ಹೋದರೆ HDFC ಸೆಲ್ ಮಾಡಿ ICICI ಬೈ ಮಾಡ್ತಿದ್ದ. ಇಫ್ ಇನ್ ಕೇಸ್ ಇವತ್ತು ICICI ಟಾಪಲ್ಲಿ ಹೋದರೆ ICICI ಸೆಲ್ ಮಾಡಿ HDFC ಬೈ ಮಾಡ್ತಿದ್ದ. ದೆನ್ SBI ಬೈ ಮಾಡ್ತಿದ್ದ, ದೆನ್ ಗೇಲ್ ಬೈ ಮಾಡ್ತಿದ್ದ, ಟಾಟಾ ಸ್ಟೀಲ್ ಬೈ ಮಾಡ್ತಿದ್ದ. ಹೀಗೆ ಅವನು ಒಂಥರ ಟ್ರೇಡಿಂಗ್ ಮಾಡ್ತಾಯಿದ್ದ. ಪರ್ಸ್ಪೆಕ್ಟಿವ್ ಲಾಂಗ್ ಟರ್ಮ್ ಇದೆ, ಬಟ್ ಟ್ರೇಡಿಂಗ್ ಮಾಡ್ತಾಯಿದ್ದ. ಬಟ್ ಗಣೇಶ್ ಏನು, HDFC ಇವತ್ತು 50 ಕ್ವಾಂಟಿಟಿ ಬೈ ಮಾಡಿದರೆ ಸೇಮ್, ICICI 50 ಕ್ವಾಂಟಿಟಿ ಬೈ ಮಾಡಿದರೆ ಇವನಿದು 10 ವರ್ಷ 5 ವರ್ಷ 3 ವರ್ಷ ತಲೆನ ಹಾಕ್ತಾ ಇರಲಿಲ್ಲ. ಜಸ್ಟ್ ಇಗ್ನೋರ್ ಇಟ್. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಯಾವುದೇ ETF ಅಲ್ಲಿ ಇನ್ವೆಸ್ಟ್ ಮಾಡಿ, ನೀವು ಅದನ್ನ ಇಗ್ನೋರ್ ಮಾಡೋದು ಕಲೀನಿ. ಬಿಕಾಸ್ ಫಾರ್ ಎಕ್ಸಾಂಪಲ್ ಟಾಟಾ ಸ್ಟೀಲ್ ಬೈ ಮಾಡ್ತೀರಾ ಅಂದ್ರ ಮೇಲೆ ಈಗ ನೀವು ಪರ್ಸ್ಪೆಕ್ಟಿವ್ ಏನುಂಟು, ಲಾಂಗ್ ಟರ್ಮ್ ಉಂಟಲ್ಲ. ಸೊ ಇವತ್ತು ನಾಳೆ ನಾಡಿದ್ದು 1 ವಾರ 1 ವರ್ಷ ಯಾಕೆ ನೋಡ್ತೀರಾ? ಏನು ಸಿಗುತ್ತೆ ಇದರಲ್ಲಿ? ಲಾಸ್ ಆಯಿತಾ, ಇವತ್ತಿಗೆ ಲಾಸ್ ಆಗ್ಬೋದು, 1 ವೀಕಿಗೆ ಲಾಸ್ ಆಗ್ಬೋದು, ಬಟ್ ಇದು ಲೈಫ್ ಟೈಮ್ ಲಾಸ್ ಆಗಲ್ಲ. ಕಂಪನಿ ಹೋಗಬೇಕು, ಆವಾಗಲೇ ಲಾಸ್ ಆಗುತ್ತೆ. ಕ್ಲಿಯರ್. ಮ್ಯೂಚುವಲ್ ಫಂಡು 1-2-3 ತಿಂಗಳು ಲಾಸ್ ಕೊಡ್ಬೋದು, ಬಿಕಾಸ್ ವಾಲಟೈಲ್ ಇರುತ್ತೆ. ಲಾಂಗ್ ಟರ್ಮಲ್ಲಿ ಪ್ರಾಫಿಟೇ ಕೊಡ್ತಾನೆ. ಸೊ ನೀವು ಇನ್ವೆಸ್ಟರ್ ಆಗಿ ಟ್ರೇಡರ್ ಆಗಬೇಡಿ. ಇಫ್ ಇನ್ ಕೇಸ್ ನೀವು ಟ್ರೇಡರ್ ಆಗಬೇಕಂದ್ರೆ ಟ್ರೇಡರ್ ಆಗಿ ಮೈಂಡ್ಸೆಟ್ ಮಾಡಿ. ಈಗ ನೀವು ಟ್ರೇಡರ್ ಆಗಿ ಮೈಂಡ್ಸೆಟ್ ಅಂದರೆ, ಈಗ ನೀವು ಯಾವುದೇ ಒಂದು ಸ್ವಿಂಗ್ ಪ್ರಕಾರ ಸ್ಟಾಕ್ ತಗೊಂಡಿದ್ರೆ ಅದನ್ನು ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ದಟ್ ಮೀನ್ಸ್ ಒಂದು ಸ್ವಿಂಗಲ್ಲಿ ಬ್ರೇಕ್ಔಟ್ ಆಯಿತು, ನೀವು ಇಲ್ಲಿ ಬೈ ಮಾಡ್ತೀರಾ. ನೆಕ್ಸ್ಟ್ ಸ್ವಿಂಗ್ ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ಆವಾಗ ನೀವು ಇದು ಸೆಲ್ ಮಾಡ್ತೀರಾ. ಕ್ಲಿಯರ್. ಇದು ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ನೀವಿದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಹೀಗೆ ನೀವು ತೊಗೊಂಡಿದ್ರೆ ನೀವಿದು ಬಿಟ್ಬಿಡಿ. ಲಾಂಗ್ ಟರ್ಮಿಗೆ ಸ್ಟಾಪ್ ಲಾಸ್ ಕೂಡ ಬೇಡ ನನ್ನ ಪ್ರಕಾರ. ಬಿಕಾಸ್ ಏನೇ ಒಂದು ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರ ಅದು ಫ್ರೀ ಮನಿ ಆಗಿರಬೇಕು. ಫಸ್ಟ್ ಆಫ್ ಆಲ್ ಆ ಫ್ರೀ ಮನಿ ನೀವು ಫ್ರೀಯಾಗಿ ಬಿಡೀನಿ, ಅದನ್ನು ನೀವು ಜಾಸ್ತಿ ಕಟ್ಟಾಕ್ಲಿಕ್ಕೆ ಹೋಗಬೇಡಿ. ಈಗ ಇವತ್ತು 10 ರೂಪಾಯಿ ಪಾಸಿಟಿವ್ ಆಗ್ತಾರೆ, ನಾಳೆ 50 ರೂಪಾಯಿ ನೆಗೆಟಿವ್ ಆಗ್ತಾರೆ, ನಾಡಿದ್ದು 100 ರೂಪಾಯಿ ಪಾಸಿಟಿವ್ ಆಗ್ತಾರೆ, ನಾಡಿದ್ದು 200 ರೂಪಾಯಿ ನೆಗೆಟಿವ್ ಆಗ್ತಾರೆ. ಇದು ಆಗ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಅದಕ್ಕೆ ನೀವು ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋ ಮಾಡಿದ ಮೋಟಿವ್ ಇಷ್ಟೇ. ಬಿಕಾಸ್ ಈಗ ಮಾರ್ಕೆಟು ತುಂಬಾ ವಾಲಟೈಲ್ ಉಂಟು. ಸೊ ಅದಕ್ಕೆ ನೀವು ಪೋರ್ಟ್ಫೋಲಿಯೋನ ಚೆಕ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇದ್ದರೆ ನೀವು ಪೋರ್ಟ್ಫೋಲಿಯೋನ ನೋಡಲಿಕ್ಕೆ ಹೋಗಬೇಡಿ, ಜಸ್ಟ್ ಇಗ್ನೋರ್ ಮಾಡಿ. ನೀವು ಅದನ್ನ ಎಷ್ಟು ಜಾಸ್ತಿ ನೋಡ್ತಾ ಇರ್ತೀರ ಆವಾಗ ನಿಮ್ಮದು ಮೈಂಡ್ಸೆಟ್ ಅಷ್ಟೇ ನಿಮಗೆ ಹೇಳ್ತಾರೆ ಸೆಲ್ ಮಾಡು, ಬೇಡ ಇದು ಸೆಲ್ ಮಾಡು ಸೆಲ್ ಮಾಡು ಸೆಲ್ ಮಾಡು ಅಂತ ಹೇಳ್ತಾ ಇರ್ತಾರೆ. ನೆಗೆಟಿವ್ ತೋಡ್ತಾ ಉಂಟು, ಪೋರ್ಟ್ಫೋಲಿಯೋ ನೆಗೆಟಿವ್ ತೋಡ್ತಾ ಉಂಟು, ರೆಡ್ಡಾಗಿ ತೋಡ್ತಾ ಉಂಟು, ಸೆಲ್ ಮಾಡು ಅಂತ ಹೇಳ್ತಾ ಇರ್ತಾರೆ ನಿಮ್ಮ ಮನಸ್ಸು. ಬಟ್ ಡೋಂಟ್ ಡೂ ದ್ಯಾಟ್. ಯಾಕಂದರೆ ಲಾಂಗ್ ಟರ್ಮಲ್ಲಿ ನಿಮ್ಗೆ ಅದು ಪ್ರಾಫಿಟ್ ಕೊಡ್ತಾರೆ. ಬಟ್ ಈಗ ನಿಮ್ಮ ಶಾರ್ಟ್ ಟರ್ಮಲ್ಲಿ ವಾಲಟೈಲ್ ಮಾರ್ಕೆಟ್ ನೀವು ನೋಡಿರ್ಲಿಕ್ಕಿಲ್ಲ. ಇಫ್ ಇನ್ ಕೇಸ್ ನೀವು ನ್ಯೂ ಬಿ ಆದರೆ ನೀವು ನಿಮ್ಮನ್ನು ಏನಂತ ಫಸ್ಟು ನೀವು ತಿಳ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಟ್ರೇಡರ್ ಆದರೆ ಟ್ರೇಡರ್ ಮೈಂಡ್ಸೆಟ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ನೋಡಿ. ಇನ್ವೆಸ್ಟರ್ ಆದರೆ ಇನ್ವೆಸ್ಟರ್ ಮೈಂಡ್ಸೆಟ್ಟಲ್ಲೇ ನೋಡಿ. ನೀವು ಟ್ರೇಡರ್ ಆದರೆ ಸ್ಟಾಕ್ ಪಿಕ್ ಮಾಡಿ, ಅದೇ ನೀವು ಇನ್ವೆಸ್ಟರ್ ಆದರೆ ಒಂದು ಬಿಸ್ನೆಸ್ ಪಿಕ್ ಮಾಡಿ. ಐ ಹೋಪ್ ನಾನು ಹೇಳಿದ ಪಾಯಿಂಟು ಕ್ಲಿಯರ್ ಆಯಿತು ಅಂತ. ಇಫ್ ಇನ್ ಕೇಸ್ ನೀವು ಒಂದು ಬಿಸ್ನೆಸ್ಸು ಎಷ್ಟು ಟೈಮ್ ನೀವು ಕೊಡ್ತೀರಾ ಆ ಬಿಸ್ನೆಸ್ ರನ್ ಆಗಲಿಕ್ಕೆ? 3-4 ವರ್ಷ 10 ವರ್ಷ ಕೊಡ್ತೀರಾ ತಾನೇ? 10 ವರ್ಷ ಆ ಮನಿ ಫ್ರೀ ಮನಿಯಲ್ಲಿ ಇನ್ವೆಸ್ಟ್ ಆಗಲಿ ಅಲ್ವಾ? ಅದಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಇನ್ ಟ್ರೇಡಿಂಗ್ ಅಂದರೆ ಬಿಟ್ಬಿಡಿ ಅಲ್ಲ. ಟ್ರೇಡಿಂಗು ಡೈಲಿ ಬೇಸಿಸ್ ಮೇಲೆ ಆಗ್ತಾರೆ, ವೀಕ್ಲಿ ಬೇಸಿಸ್ ಮೇಲೆ ಆಗ್ತಾರೆ, ಮಂತ್ಲಿ ಬೇಸಿಸ್ ಮೇಲೆ ಆಗ್ತಾರೆ. ಬಟ್ ಇನ್ವೆಸ್ಟಿಂಗ್ ಮಂತ್ಲಿ ಡೈಲಿ ವೀಕ್ಲಿ ಬೇಸಿಸ್ ಮೇಲೆ ಆಗಲ್ಲ, ಇಯರ್ಲಿ ಬೇಸಿಸ್ ಮೇಲೆ ಆಗ್ತಾರೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕ್ವೆಶನ್ ಇದ್ದರೆ ಪ್ಲೀಸ್ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಇಲ್ಲಾಂದರೆ ನನ್ನ Gmail ಕೂಡ ಉಂಟು, ಅಲ್ಲಿ ನೀವು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಯಾವುದೇ ಡೌಟ್ ಇದ್ದರೆ ನನಗೆ ಅಲ್ಲಿ DM ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ನೀವು ಡಿಮ್ಯಾಟ್ ಅಕೌಂಟ್ ನಿಮ್ಮ ಹತ್ರ ಯಾವುದು ಇಲ್ಲ ಅಂದರೆ ಝೆರೋದಾ, ಏಂಜಲ್ ಒನ್, ಫೈರ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟು ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಫೈನ್. ಸೊ ಸಣ್ಣ ವೀಡಿಯೋ, ಬಿಕಾಸ್ ನಾನೊಂದು ಪಾಯಿಂಟಿಗೂ ಕೂಡ ವೀಡಿಯೋ ಮಾಡ್ತೀನಿ. ಯಾಕಂದರೆ ನನಗೆ ಓಪನ್ಲಿ ಹೇಳಬೇಕು. ಫೈನ್. ಸೊ ಇನ್ವೆಸ್ಟರ್ ಹೇಗೆ ಥಿಂಕ್ ಮಾಡ್ತಾರೆ, ಟ್ರೇಡರ್ ಹೇಗೆ ಥಿಂಕ್ ಮಾಡ್ತಾರೆ ಅಂತ. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟು ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ವೀಡಿಯೋ ಚೆನ್ನಾದರೆ ಲೈಕ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ವ್ಯಾಲ್ಯೂ ಸಿಕ್ಕಿದರೆ, ಏನೋ ನಾ ಇದರಲ್ಲಿ ಒಂದು ಸಣ್ಣ ಪಾಯಿಂಟ್ ಕಲಿತೆ ಅಂದರೂ ಕೂಡ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.